ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಈಗಾಗಲೇ ಸೆಕೆಂಡ್ ರೌಂಡ್ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸನ್ನು ಕೇಳ್ತಾ ಇದ್ದಾರೆ. ಸೊ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ನಡೆಯುತ್ತೆ, ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ನೀವು ಮಾರ್ನಿಂಗಿಂದ ಏನು ವೆಯ್ಟ್ ಮಾಡ್ತಿದ್ರೆ ಈ ಒಂದು ಚಾಯ್ಸ್ ಎಂಟ್ರಿ ಲಿಂಕ್ಗೆ, ಈ ಒಂದು ಲಿಂಕ್ ಆದರೆ ಈಗ KE ವೆಬ್ಸೈಟಲ್ಲಿ ಆದರೆ ಇದೆ. ನಾನು ಮಾರ್ನಿಂಗೇ ನಿಮಗೆ ಹೇಳಿದ್ದೆ, ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ, ಫೀಸ್ ಪೇಮೆಂಟ್ ಮಾಡೋದಕ್ಕೆ, ಜೊತೆಗೆ ಬಂದುಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದೇ ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿ. ಜಸ್ಟ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಆದಮೇಲೆ ಸೇಮ್ ಯಾವ ರೀತಿ ಆಪ್ಷನ್ ಎಂಟ್ರಿ ಪೇಜ್ಗೆ ಲಾಗಿನ್ ಆಗ್ತೀರಾ ಅದೇ ಒಂದು ರೀತಿಯಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಕೊಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ CET ನಂಬರನ್ನು ಕೊಟ್ಟು ನೆಕ್ಸ್ಟ್ OTP ಬರುತ್ತೆ. OTP ರಿಸೀವ್ ಆಗಿದ್ದ ಆದಮೇಲೆ ಕ್ಯಾಪ್ಚಾನ ಎಂಟರ್ ಮಾಡಿ ನಿಮ್ಮ ಒಂದು ಫೇಸ್ ವೆರಿಫಿಕೇಷನ್ ಮಾಡಬೇಕು. ಫೇಸ್ ವೆರಿಫಿಕೇಷನ್ ಮಾಡಿದ ಆದಮೇಲೆ ಅಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಅಂತ ತೋರಿಸುತ್ತೆ. ಆ ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ 4 ಚಾಯ್ಸಸ್ ಬಗ್ಗೆ ಅಲ್ಲೇ ಡೀಟೇಲ್ಡಾಗಿ ಒಂದು ಎಕ್ಸ್ಪ್ಲನೇಷನ್ ಆದರೆ ಇರುತ್ತೆ. ಜೊತೆಗೆ ನಾನು ವಿಡಿಯೋನ ಮಾಡಿದ್ದೀನಿ ಚಾಯ್ಸ್ ಎಂಟ್ರಿ ಕುರಿತು. ವಿಡಿಯೋ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ಒಂದ್ಸಲಿ ಹೋಗಿ ಚೆಕ್ ಮಾಡಿ. ಅಲ್ಲಿ ಚಾಯ್ಸ್ ಎಂಟ್ರಿ ಮಾಡ್ತೀರಾ. ಚಾಯ್ಸ್ ಎಂಟ್ರಿ ಮಾಡಿದ ಆದಮೇಲೆ ಯಾರಾದರೆ ಈ ಒಂದು ರೌಂಡಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾರೋ, ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ ನೆಕ್ಸ್ಟು ಇದೇ ರೀತಿಯಾಗಿ ಮತ್ತೆ ಲಾಗಿನ್ ಆದಾಗ ಅಲ್ಲಿ ಬಂದುಬಿಟ್ಟು ಫೀಸ್ ಪೇಮೆಂಟ್ ಅಂತ ತೋರಿಸುತ್ತೆ. ಅಲ್ಲಿ ಫೀಸ್ ಪೇಮೆಂಟ್ ಮಾಡ್ಬೋದಾಗಿರುತ್ತೆ. ಒಂದು ಪೇ ಆನ್ಲೈನ್ ಅಂತ ಇರುತ್ತೆ, ಇನ್ನೊಂದು ಡೌನ್ಲೋಡ್ ಚಲನ್ ಅಂತ ಇರುತ್ತೆ. ನೋಡಿ, ಅಲ್ಲಿ ಪೇ ಆನ್ಲೈನ್ ಯಾರು ಸೆಲೆಕ್ಟ್ ಮಾಡ್ಕೋತೀರಾ, ಯಾರಿಗಾದರೆ ಬಿಲೋ 50,000 ಫೀಸ್ ತೋರಿಸ್ತಿದೆಯೋ ಇಂತಹ ಸ್ಟೂಡೆಂಟ್ಸು ಆರಾಮಾಗಿ ಆನ್ಲೈನಲ್ಲೇ ಪೇ ಮಾಡಿ. ಅದನ್ನು ಬಿಟ್ಟರೆ ಉಳಿದಿರುವಂಥ ಸ್ಟೂಡೆಂಟ್ಸು ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಚಲನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ 3 ಬ್ಯಾಂಕ್ ಅಕೌಂಟ್ಸು ತೋರಿಸುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ. ಅದು ಬಂದುಬಿಟ್ಟು KE ಅವರ 3 ಬ್ಯಾಂಕ್ ಅಕೌಂಟ್ಸ್ ಆಗಿರುತ್ತೆ. ನೀವು ಒಂದನ್ನು ಕ್ಲಿಕ್ ಮಾಡಿ ಆ ಒಂದು ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಚಲನ್ ತಗೊಂಡು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಎಲ್ಲಿರುತ್ತೋ, ಈಗ ನಿಮ್ಮ ಯಾವುದಾದ್ರೂ ಬ್ಯಾಂಕಿಂದನೂ ಆ ಒಂದು ಚಲನ್ಗೆ ಫೀಸನ್ನು ಪೇ ಮಾಡ್ಬೋದು. ನಿಮ್ಮ ಅಕೌಂಟಿಂದ ಪೇ ಮಾಡಿ. ಇಲ್ಲ ಅಂತಂದರೆ ಆದಷ್ಟು ನಿಮ್ಮ ಒಂದು ಪೇರೆಂಟ್ಸ್ ಬ್ಯಾಂಕ್ ಅಕೌಂಟಿಂದನೇ ಪೇ ಮಾಡಿ. ಯಾಕಂತ ಅಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ಅಲ್ಲಿ ಬಂದುಬಿಟ್ಟು ನಿಮಗೆ ಫೀಸ್ ರೀಫಂಡ್ ಅನ್ನುವಂಥದ್ದು ಇರುತ್ತೆ. ಯಾಕೆ ಏನು ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಇವಾಗ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ, ಇಲ್ಲ ಅಂತ ಅಂದರೆ ನಿಮ್ಮ ಪೇರೆಂಟ್ಸ್ ಬ್ಯಾಂಕ್ ಅಕೌಂಟಿಂದ, ಇಲ್ಲ ಅಂತಂದರೆ ನಿಮಗೆ ಬೇಕಿರುವಂಥ ಕ್ಲೋಸ್ ರಿಲೇಟಿವ್ ಬ್ಯಾಂಕ್ ಅಕೌಂಟಿಂದನೇ ಒಂದು ಫೀಸ್ ಪೇಮೆಂಟ್ ಅನ್ನುವಂಥದ್ದನ್ನು ಮಾಡಿ. ಓಕೆನಾ? ಸೊ ಯಾವ ರೀತಿ ಪೇ ಮಾಡಬೇಕು, ಜಸ್ಟು ಬ್ಯಾಂಕ್ ಅಕೌಂಟಿಂದನೇ ಚಲನ್ ಏನಿರುತ್ತೆ ಆ ಒಂದು ಚಲನನ್ನು ತಗೊಂಡು ನೀವು ಬ್ಯಾಂಕ್ ಹತ್ರ ಹೋಗಬೇಕಾಗುತ್ತೆ. ಯಾರ ಬ್ಯಾಂಕ್ ಅಕೌಂಟಿಂದ ಪೇ ಮಾಡಬೇಕೋ ಅವ್ರದ್ದು ಚೆಕ್ ಬುಕ್ ಇರಬೇಕಾಗುತ್ತೆ. ಓಕೆನಾ? ಚೆಕ್ ಮುಖಾಂತರನೇ ಅಮೌಂಟನ್ನು ಕಟ್ಸ್ಕೋತಾರೆ ಬ್ಯಾಂಕಲ್ಲಿ. ಆ್ಯಂಡ್ ಇನ್ನೊಂದು ಚೆಕ್ ತಗೊಂಡು ನೀವು ಚಲನಲ್ಲಿ ಏನು ಅಮೌಂಟ್ ಮೆನ್ಷನ್ ಆಗಿದೆಯೋ ಅದೇ ಒಂದು ಅಮೌಂಟನ್ನು ಬರೆಯೋದಕ್ಕೆ ಹೋಗಬೇಡಿ. ನೀವು ಯಾವ ಬ್ಯಾಂಕ್ ಹೋಗ್ತೀರಾ ಆ ಒಂದು ಬ್ಯಾಂಕ್ ಹೋಗಿ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಈ ಚಲನ್ಗೆ ಅಮೌಂಟನ್ನು ಪೇ ಮಾಡಬೇಕು ಅಂತ ಹೇಳಿ. ಅವ್ರು ಹೇಳ್ತಾರೆ ಇಷ್ಟು ಚಾರ್ಜಸ್ ಆಗುತ್ತೆ ಅಂತ ಹೇಳಿ. ಜಾಸ್ತಿ ಏನು ಚಾರ್ಜಸ್ ಆಗೋದಿಲ್ಲ, ಕೆಲವೊಂದಿಷ್ಟು ರುಪೀಸು ಚಾರ್ಜಸ್ ಆಗುತ್ತೆ. ಆ ರುಪೀಸು ಪೈಸಾ ಸಮೇತ ನೀವು ಆ ಚೆಕ್ಕಲ್ಲಿ ಒಂದು ಬರೀಬೇಕಾಗುತ್ತೆ. ಬರೆದು ಅವ್ರಿಗೆ ಕೊಟ್ಟರೆ ಫೀಸ್ ಅಮೌಂಟ್ ಅನ್ನುವಂಥದ್ದು ಡಿಡಕ್ಟ್ ಆಗುತ್ತೆ. ಅವರ ಒಂದು ಬ್ಯಾಂಕ್ ಅಕೌಂಟಿಂದ ಅಮೌಂಟ್ ಕಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ನಿಮಗೆ ಅಲ್ಲಿ ಬಂದುಬಿಟ್ಟು ಆ ಒಂದು ಚಲನಲ್ಲಿ ಸ್ಟೂಡೆಂಟ್ ಕಾಪಿ ಆ್ಯಂಡ್ ನೆಕ್ಸ್ಟ್ ಕಾಲೇಜ್ ಕಾಪಿ ಅಂತ ಇರುತ್ತೆ, ಅದನ್ನು ನಿಮಗೆ ಕೊಡ್ತಾರೆ. ಬ್ಯಾಂಕ್ ಕಾಪಿ ಇರೋದು ಬ್ಯಾಂಕ್ ಅವರೇ ಇಟ್ಕೋತಾರೆ. ಅದಾದಮೇಲೆ ನೆಕ್ಸ್ಟು ಮತ್ತೆ ಇದಕ್ಕೆ ಬಂದು ಲಾಗಿನ್ ಆಗ್ತೀರಾ. ಲಾಗಿನ್ ಆಗಿದ್ದ ಆದಮೇಲೆ ಅಲ್ಲಿ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಸಿಗುತ್ತೆ. ಆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ನಿಮ್ಮ ಒಂದು ಕಾಲೇಜ್ಗಾದರೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇದು ಇವತ್ತಿನ ಕತೆ ಆಯಿತು. ಈಗ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ, ಆ್ಯಂಡ್ ನೆಕ್ಸ್ಟು ಯಾರಾದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿದಾರೋ, ಯಾರಾದರೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿದಾರೋ, ಇವ್ರು ಕೇಳ್ತಿದ್ದಾರೆ ಸೆಕೆಂಡ್ ರೌಂಡ್ಗೆ ಎಲ್ಲಿ ಅಪ್ಲೈ ಮಾಡೋದು ಅಂತ. ನೋಡಿ, ಸೆಕೆಂಡ್ ರೌಂಡ್ಗೆ ನೀವು ಯಾರು ಮತ್ತೆ ಸಪ್ರೇಟಾಗಿ ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ, ಅಥವಾ ಸೆಕೆಂಡ್ ರೌಂಡ್ಗೆ ಯಾವುದೇ ಥರದ ಆಪ್ಷನ್ ಎಂಟ್ರಿ ಫೀಸನ್ನು ಪೇ ಮಾಡುವಂತಹ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಈಗ ಏನು ಮಾಡಬೇಕು, ಯಾರಾದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದಾರೆ, ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ದಾರೆ, ಆ್ಯಂಡ್ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇಂತಹ ಸ್ಟೂಡೆಂಟ್ಸು ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಬೇಕಾಗುತ್ತೆ. KE ಕಡೆಯಿಂದ ಇನ್ನೊಂದು ವಾರ ಆಗಿದ್ದ ಆದಮೇಲೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಜೊತೆಗೆ ಸೆಕೆಂಡ್ ರೌಂಡ್ದು ಸ್ಕೆಡ್ಯೂಲನ್ನು ಕೊಡ್ತಾರೆ. ಆ ಸೆಕೆಂಡ್ ರೌಂಡ್ ಸ್ಕೆಡ್ಯೂಲಲ್ಲಿ ಬಂದುಬಿಟ್ಟು ಕ್ಲಿಯರಾಗಿ ಮೆನ್ಷನ್ ಆಗಿರುತ್ತೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು 3 ಡೇಸ್ ಟೈಮ್ ಕೊಡ್ತಾರೆ. ಅದಾದಮೇಲೆ ನಿಮಗೆ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಇರುತ್ತೆ. ಆ್ಯಂಡ್ ಇನ್ನೊಂದು ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಏನೊಂದು ಟೈಮನ್ನು ಕೊಡ್ತಾರೆ, ಆ ಒಂದು ಟೈಮಲ್ಲಿ ನೀವು ಬಂದುಬಿಟ್ಟು ಕಾಲೇಜಸನ್ನು ರೀಅರೇಂಜ್ ಮಾಡ್ಕೋಬೋದು. ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇರುವಂಥದ್ದನ್ನು, ಅಥವಾ ಕಾಲೇಜಸನ್ನು ಡಿಲೀಟ್ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ಆಪ್ಷನ್ ಎಂಟ್ರಿಯಲ್ಲಿ ಯಾವುದೇ ಥರದ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಇನ್ನೊಂದು ನೋಡಿ, ಒನ್ ಆಫ್ ದಿ ಸ್ಟೂಡೆಂಟ್ ನನಗೆ ಇವತ್ತು ಕಾಲ್ ಮಾಡಿದ್ರು. ಅವ್ರು ಕೇಳ್ತಿದ್ದಾರೆ, ನಾನು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಅಟೆಂಡ್ ಆಗಿಲ್ಲ, ನಾನು ಆಪ್ಷನ್ ಎಂಟ್ರಿ ಫೀಸೇ ಪೇ ಮಾಡಿಲ್ಲ, ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಫೀಸನ್ನು ಪೇ ಮಾಡಿ ಒಂದು ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು ಅಂತ ಕೇಳ್ತಿದ್ದಾರೆ. ನಿಮಗೆ ಯಾವುದೇ ಥರದ ಆಪ್ಷನ್ಸ್ ಆದರೆ ಆ ರೀತಿಯಾಗಿರೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ಬಂದುಬಿಟ್ಟು ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗಲ್ಲ. ಓಕೆನಾ? ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಇಲ್ಲಿ ಸ್ಟೂಡೆಂಟ್ಸು ಬಂದುಬಿಟ್ಟು ಸೆಕೆಂಡ್ ರೌಂಡ್ಗೆ ಸಪ್ರೇಟಾಗಿ ಎಲ್ಲೂ ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ, ಅಥವಾ ನೀವು ನೆಕ್ಸ್ಟು ಸೆಕೆಂಡ್ ರೌಂಡು ಅಪ್ಡೇಟ್ಸ್ ಬರೋವರೆಗೂ KE ಕಡೆಯಿಂದ ನೀವು ಬೇರೆ ಏನು ಕೆಲಸ ಮಾಡುವಂತಹ ಅವಶ್ಯಕತೆ ಇಲ್ಲ. ನೀವು ಸ್ಟೂಡೆಂಟ್ಸು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ.
ಆಗುತ್ತಾ ಅಷ್ಟೇ. ಈಗ ಇವ್ರಿಗೆ ಏನು ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸ್ಗೆ ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಆ ಒಂದು ಟೈಮ್ ಎಲ್ಲ ಆಗಿದ್ದಾದಮೇಲೆ KEA ಕಡೆಯಿಂದ ಸೆಕೆಂಡ್ ರೌಂಡ್ಗೆ ಕಂಪ್ಲೀಟ್ ಸ್ಕೆಡ್ಯೂಲನ್ನು ಕೊಡ್ತಾರೆ. ನಿಮಗೆ ಫಸ್ಟ್ ರೌಂಡ್ಗೆ ಯಾವ ರೀತಿ ಕೊಟ್ಟಿದ್ರು ಅದೇ ರೀತಿಯಲ್ಲಿ ಆವಾಗ ಆ ಒಂದು ಆಪ್ಷನ್ ಎಂಟ್ರಿ ಟೈಮಲ್ಲಿ ನೀವೇನಾದರೂ ಚೇಂಜಸ್ ಬೇಕಿದ್ದರೆ ಚೇಂಜಸನ್ನು ಮಾಡ್ಕೋಬೋದು ಆಗಿರುತ್ತೆ. ಓಕೆನಾ. ಸೊ ಇದು ಬಂದು ಅಪ್ಡೇಟ್ ಆಗಿರುತ್ತೆ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ಯಾವುದರ ರಿಲೇಟೆಡ್ ನಿಮಗೆ ವಿಡಿಯೋ ಬೇಕು ಅಂತಲೋ ನೀವು ಕಮೆಂಟ್ ಮುಖಾಂತರ ರಿಕ್ವೆಸ್ಟ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.